ಇವತ್ತು ಬೆಳಗ್ಗೆಯಿಂದ ಯಾಕೋ ನನ್ನ ಟೈಮೇ ಸರಿ ಇಲ್ಲ ಅಂತ ಕಾಣುತ್ತೆ. ಇಲ್ಲೂ ಸಮಸ್ಯೆ, ಅಲ್ಲಿ ರೋಡಲ್ಲೂ ಸಮಸ್ಯೆ. ಸಮಸ್ಯೆನಾ? ಏನಾಯ್ತು? ಅದು ಯಾವುದೋ ಮನೆಗೆ ಹೋಗಿದ್ದೆ, ಅಲ್ಲಿ ಮಗು ಇತ್ತು. ಇಷ್ಟೆಲ್ಲ ನಡೀತಾ? ಒಂದು ಫೋನ್ ಮಾಡತ್ತಾನೆ, ನಾನು ಬರ್ತಿದ್ದೆ. ನಿನಗೆ ದಿಶಾಗೆ ಎಷ್ಟು ಸಲ ಫೋನ್ ಮಾಡ್ತೆ ಗೊತ್ತಾ ಚಿರು? ನೀವ್ಯಾರು ರಿಸೀವ್ ಮಾಡಲಿಲ್ಲ. ಸಾರಿ ಅದಕ್ಕೆ, ಪ್ರೆಸ್ ಮೀಟಲ್ಲಿದ್ನಲ್ಲ, ಫೋನ್ನ ಸೈಲೆಂಟ್ ಹಾಕಿದ್ದೆ. ಸೌಂದರ್ಯ, ಇಡೋದು ಪ್ರೆಸ್ನವ್ರ ಹತ್ರ ನೀವು ಈ ಗೆಟಪ್ಪಲ್ಲಿರೋ ಫೋಟೋಸ್ ಹಾಕ್ಬಿಡಿ ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಈ ತರ ನ್ಯೂಸ್ ಸಿಕ್ಕಿದ್ರೆ ಯಾರಮ್ಮ ಬಿಡ್ತಾರ ದಿಶಾ? ಹೌದೌದು, ನಿಮ್ಮ ಮಾತು ಕೇಳ್ತಾರೆ ಅಂತ ನಂಬಿಕೆ ನನಗಿಲ್ಲಮ್ಮ. ಯಾರಾದರೂ ಒಬ್ರು ಫೋಟೋ ಹಾಕೇ ಹಾಕ್ತಾರೆ. ಎಲ್ಲ ಪ್ರಶ್ನವ್ರ ಹತ್ರ ನಾನು ಒಂದ್ಸರಿ ಕಾಲ್ ಮಾಡಿ ಮಾತಾಡ್ತೇನೆ. ಅದಕ್ಕೆ ನೀವು ಹೋಗಿ ಫ್ರೆಶ್ ಅಪ್ ಆಗಿ. ಅಯ್ಯೋ ಇರಮ್ಮ, ಭಿಕ್ಷೆ ಬೇಡ್ಕೊಂಡ್ ತಂದಿರೋ ಅಕ್ಕಿನ ಒಲೆನಲ್ಲಿ ಬೇಯಿಸಿ ಅನ್ನ ಮಾಡ್ಬೇಕು. ನನ್ನಿಂದ ಆಗಲ್ಲ. ಸುಡೋ ಬಿಸಿಲಲ್ಲಿ ಬರೀ ಕಾಲಲ್ಲಿ ನೋಡಿದು ಅವಮಾನ ಮಾಡಿಸ್ಕೊಂಡು ನನಗೆ ಸಾಕಾಗೋಗಿದೆ. ಇವಾಗ ಒಲೆ ಉರಿಯಲ್ಲಿ ಅಕ್ಕಿ ಬೇಯಿಸ್ಬೇಕಾ? ನನ್ನಿಂದ ಆಗಲ್ಲ. ಅಲ್ಲಮ್ಮ ಸೌಂದರ್ಯ, ನೀನು ಅನ್ನ ಬೇಯಿಸಿ ಇಬ್ರಿಗೂ ಊಟ ಬಡಿಸ್ಲೇಬೇಕಮ್ಮ. ಇಷ್ಟೆಲ್ಲ ಮಾಡಿ ಹರಕೆ ಪೂರೈಸಲಿಲ್ಲ ಅಂದರೆ ಎಲ್ಲ ವೇಸ್ಟ್ ಆಗೋಗುತ್ತೆ. ಚಿರು ದಿಶಾಗೂ ಒಳ್ಳೇದಾಗಬೇಕಲ್ವಾ? ಚಿಕ್ಕಪ್ಪ, ಅದರ ಅವಶ್ಯಕತೆ ಇಲ್ಲ. ಅದಕ್ಕೆ ನೀವು ಇದನ್ನೆಲ್ಲ ಮಾಡಲೇಬೇಕು ಅಂತ ಯಾರು ಫೋರ್ಸ್ ಮಾಡಲ್ಲ. ಅಲ್ಲಪ್ಪ, ಹರಕೆ ಮಾಡಿ ಮುಗಿಸ್ಲಿಲ್ಲ ಅಂದರೆ ಸಮಸ್ಯೆ ಆಗ್ಬೋದಲ್ವೇನೋ? ಚಿರು, ನಿನಗೋಸ್ಕರ ನಾನು ಇದನ್ನು ಮಾಡಿ ಮುಗಿಸ್ತೇನೆ. ಸೌಂದರ್ಯ ಎಲ್ಲ ರೆಡಿ ಇದೆ, ನೀನ್ ಬಂದು ಅಕ್ಕಿ ತೊಳೆದು ಅನ್ನ ಮಾಡಿದ್ರೆ ಸಾಕು. ನಡಿ.